ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದ 7ನೇ ವಾಕ್ಯ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಪ್ರತ್ಯೇಕವಾಗಿ ಈ ಒಂದು ಭಾಗ 1ನೇ ಕೀರ್ತನೆಗೆ ಒಂದು ಸಮವಾಗಿರುವಂತಹ ಒಂದು ಕೀರ್ತನೆ, ಒಂದು ಭಾಗವಾಗಿ ನಾವು ಇದನ್ನು ನೋಡ್ಬೋದು. ಯೆರೆಮೀಯನು ಹೇಳ್ತಾನೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಈ ಲೋಕದಲ್ಲಿ ಎಲ್ಲರೂ ಧನ್ಯರಾಗುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಧನ್ಯರಾಗಬೇಕು, ಧನ್ಯತೆಯ ಒಂದು ಅನುಭವಕ್ಕಾಗಿ ಪ್ರಯತ್ನಿಸುವಂತಹ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಧನ್ಯರಾಗಬೇಕು. ಧನ್ಯರು ಅಂದರೆ ಬ್ಲೆಸ್ಸೆಡ್ ಅಥವಾ ಭಾಗ್ಯವಂತರು, ಪುಣ್ಯವಂತರು. ಜನ ನಮ್ಮನ್ನು ಅವನಂಥ ಪುಣ್ಯವಂತ ಯಾರೂ ಇಲ್ಲಪ್ಪ, ಈ ರೀತಿ ಅನೇಕರು ಹೊಗಳೋದನ್ನು ನೋಡ್ತೀವಿ. ಹೊಗಳ್ತಾರೆ, ಅವನು ಪುಣ್ಯವಂತ, ಅವನು ಭಾಗ್ಯವಂತ, ಇಷ್ಟೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾನೆ, ಇಷ್ಟೆಲ್ಲ ಸೌಕರ್ಯ ಇದೆ, ಬೇಕಾದಷ್ಟು ಹಣ ಇದೆ, ಏನು ಪುಣ್ಯ ಮಾಡಿದ್ನೇನೋ ಗೊತ್ತಿಲ್ಲ. ಅದು ಒಂದು ಸ್ಟೆಪ್ ಮುಂದೆ ಹೋಗಿ ಜನ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳ್ತದೆ, ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದೇನೂ ಇಲ್ಲ. ಅದು ಸಾಧಾರಣವಾಗಿ ಜನ ಮಾತಾಡುವಂಥ ಮಾತುಗಳು. ದೇವ್ರ ಮಕ್ಕಳು ಆ ಮಾತನ್ನು ಹೇಳಬಾರ್ದು. ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅದಕ್ಕೆ ಇವತ್ತು ಹಿಂಗಾಗಿದೆ, ಮುಂದಿನ ಜನ್ಮದಲ್ಲಿ ಇನ್ನೇನಾಗಿರುತ್ತೋ ಅವೆಲ್ಲ ಹೇಳಂಗಿಲ್ಲ. ನಮಗೆ ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಇರೋದು ಒಂದೇ ಒಂದು ಜನ್ಮ, ನಾವಿವಾಗಿರುವಂಥ ಜನ್ಮ. ಇದು ಸತ್ತರೆ ಇಲ್ಲಿಗೆ ಚಾಪ್ಟರ್ ಕ್ಲೋಸ್. ಇನ್ನೊಂದು ಇರೋದು ನಮಗೆ ನಿತ್ಯ ಜೀವ ಅಥವಾ ನಿತ್ಯ ಮರಣ. ಇದೆರಡು ಮಾತ್ರನೇ ನಮಗಿರುವಂಥದ್ದು. ಓಕೆ, ಅವಾಗ ಇಲ್ಲಿ ಯೆರೆಮೀಯ ಹೇಳ್ತಾನೆ, ಯಾವನು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾನೋ ಅವನು ಧನ್ಯನು. ಯಾವನು ದೇವರನ್ನು ನಂಬಿದ್ದಾನೋ ಅವನು ಧನ್ಯನು. ಯಾಕೆ? ಈ ಲೋಕದಲ್ಲಿ ಮನುಷ್ಯನು ಅನೇಕ ರೀತಿಯ ಕಾರ್ಯಗಳಲ್ಲಿ ಭರವಸೆ ಇಡ್ತಾರೆ. 5ನೇ ವಾಕ್ಯದ ಓದ್ತೀವಿ, ಮಾನವ ಮಾತ್ರದಲ್ಲಿ ಭರವಸೆ ಇಡುವಂಥ ವ್ಯಕ್ತಿಗಳಿದ್ದಾರೆ, ಅಥವಾ ಮನುಷ್ಯರಲ್ಲಿ ಭರವಸೆ ಇಡುವಂಥ ವ್ಯಕ್ತಿಗಳಿದ್ದಾರೆ. ಅವ್ರು ಯಾರಂತೆ? ಅವರು ಅಡವಿಯ ಜಾಲಿಗೆ ಸಮ ಆಗಿದ್ದಾನೆ. ಇವತ್ತಿರುತ್ತೆ, ನಾಳೆ ಒಣಗೋಗ್ಬಿಡುತ್ತೆ. ಇವತ್ತಿರುತ್ತೆ, ಅದು ನಾಳೆ ನೀಗಿ ಹೋಗ್ಬಿಡುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಯಾರು ಯೆಹೋವನಲ್ಲಿ ಭಯಭಕ್ತಿ ಇಟ್ಟಿದ್ದಾರೋ, ಯಾರು ಯೆಹೋವನಲ್ಲಿ ಆಶ್ರಯಿಸಿದ್ದಾರೋ ಅವನು ಧನ್ಯನು. ಯಾಕೆ ಧನ್ಯನು? ದೇವರಲ್ಲಿ ಆಶ್ರಯಿಸಿದಂಥ ವ್ಯಕ್ತಿ ಭಾಗ್ಯವಂತ, ಪುಣ್ಯವಂತ, ಧನ್ಯನು ಅಂತ ಹೇಳೋದಕ್ಕೆ ಕಾರಣ ಏನು? ಕಾರಣವನ್ನು ಕೆಳಗಿನ ವಾಕ್ಯದಲ್ಲಿ ಹೇಳುತ್ತೇವೆ. ಅವನು ಯಾರು? ನೀರಾವರಿಯಲ್ಲಿ ನೆಡಲ್ಪಟ್ಟಿರುವಂತಹ ವ್ಯಕ್ತಿ. ಈಸ್ ಎ ಪ್ಲ್ಯಾಂಟೆಡ್ ಟ್ರೀ ನಿಯರ್ ದ ವಾಟರ್ಸ್. ಪ್ಲ್ಯಾಂಟೆಡ್ ಅಂದರೆ ಸುಮ್ಮನೆ ಹುಟ್ಟು ಬೆಳೆದಿದ್ದಲ್ಲ. ನೆಡಲ್ಪಟ್ಟದ್ದು ಅಂದರೆ ಯಜಮಾನ ಒಂದು ಉದ್ದೇಶದಿಂದ ಗುಂಡಿ ತೋಡಿ ಮಣ್ಣು ತೆಗೆದು ಅಲ್ಲಿ ಒಂದು ಗಿಡವನ್ನು ಅಥವಾ ಒಂದು ಬೀಜವನ್ನು ಹಾಕಿ ನೆಟ್ಟಿದ್ದಾನೆ. ನೆಟ್ಟಿದ್ರೆ ಅವನದಕ್ಕೆ ಬೇಕಾದ ನೀರನ್ನು ಹಾಕ್ತಾನೆ, ಬೇಕಾದ ಗೊಬ್ಬರ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ನಮ್ಮ ಮನೆ ಮುಂದೆನೂ ಸಹ ಅನೇಕ ಗಿಡಗಳು ಹುಟ್ಟಿ ಬೆಳಿತವೆ, ತಾನಾಗಿ ಬರ್ತವೆ. ನಾವೇ ನೆಟ್ಟಿರೋದಲ್ಲ ಅದು, ನಾವೇ ನೆಟ್ಟಿರುವಂತಹ ಗಿಡಗಳಲ್ಲ, ಅದು ತಾನೇ ಬಂದಿರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಮುಂದೆ ನಾವು ಪಾಟ್ನಲ್ಲೋ ಇನ್ನಿಲ್ಲೋ ಒಂದು ಕಡೆ ನಾವು ನೆಟ್ಟಿರುವಂಥ ಗಿಡ ಇರುತ್ತೆ. ನೆಟ್ಟಿರೋ ಗಿಡಕ್ಕೆ ಅವಾಗವಾಗ ನೀರು ಹಾಕ್ತೀವಿ. ನಡೆದೇ ಇರೋದಕ್ಕೆ ಯಾರೂ ನೀರು ಹಾಕಲ್ಲ, ಯಾರೂ ಗೊಬ್ಬರ ಹಾಕಲ್ಲ. ಯಾಕೆ? ದೇವರಲ್ಲಿ ಭರವಸೆ ಇಟ್ಟವನು ಧನ್ಯನು. ಒಂದು, ಅವನು ತಾನೇ ಬೆಳೆದು ಬಂದವನಲ್ಲ, ಅವನು ನೆಡಲ್ಪಟ್ಟವನು. ನೆಡಲ್ಪಟ್ಟಂತಹ ವ್ಯಕ್ತಿಯ ಬಗ್ಗೆ ನಾವು ನೋಡುತ್ತೇವೆ. ಅವನು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡಲ್ಲ. ಬಿಸಿಲಿನ ತಾಪಕ್ಕೆ ಭಯಪಡುವಂತಹ ವ್ಯಕ್ತಿ ಅಲ್ಲ. ಆ ಗಿಡ ಬಿಸಿಲಿನ ತಾಪಕ್ಕೆ, 12 ಗಂಟೆಯ ಬಿಸಿಲಿನ ತಾಪಕ್ಕೆ ಭಯಪಡೋದಿಲ್ಲ. ಯಾಕೆ ಭಯಪಡೋದಿಲ್ಲ? ಕಾರಣ ಅದರ ಆಳದಲ್ಲಿರುವಂತಹ ಬೇರಿಗೆ ನೀರಿನ ಸಪೋರ್ಟ್ ಇದೆ. ಬಿಸಿಲಿಗೆ ಅದು ಹೇಳುತ್ತೆ, ಈ ಮರ ಹೇಳುತ್ತೆ, ನೀನೆಷ್ಟೇ ಪ್ರಬಲವಾಗಿ ಶಕ್ತಿಯಾಗಿ ಹೊಳೆದರು, ಅಷ್ಟು ಧಗೆ ನನಗೆ ಬಂದರು, ನಾನು ಭಯಪಡಲ್ಲ. ಕಾರಣ ನಾನು ನಿಂತಿರೋದು ನೀರಿನ ಬಳಿಯಲ್ಲಿ. ಪ್ರಿಯ ದೇವರ ಮಗುವೆ, ನೀನು ದೇವರಲ್ಲಿ ಆಶ್ರಯಿಸಿರುವುದಾದರೆ, ದೇವರಲ್ಲಿ ನೆಲೆಗೊಂಡಿರುವುದಾದರೆ, ನೀನು ಆತನಲ್ಲಿ ಬೇರೂರಿದವನಾದರೆ, ಕೊಲೊಸ್ಸೆ ಪತ್ರಿಕೆಯಲ್ಲಿ ನೋಡ್ತೀವಿ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಬೇಕು. ಆತನಲ್ಲಿ ನೀನು ಬೇರೂರಿದ್ರೆ ಎಷ್ಟೇ ಸಮಸ್ಯೆ ನಿನ್ನ ಮೇಲೆ ತಲೆ ಮೇಲೆ ಬಂದರು, ಎಷ್ಟೇ ಬಿಸಿಲಿನ ತಾಪದ ರೀತಿಯಲ್ಲಿ ಇಕ್ಕಟ್ಟುಗಳು ಬಂದರೂ ನೀನು ಭಯಪಡೋದಿಲ್ಲ. ಕಾರಣ ನೀನು ನಿಂತಿರೋದು ಆತನಲ್ಲಿ, ನೀನು ಬೇರೂರಿರೋದು ಆತನಲ್ಲಿ. ಆತನಲ್ಲಿ ಬೇರೂರಿದಂತಹ ವ್ಯಕ್ತಿ ಎಷ್ಟು ಬಿಸಿಲು ಬಂದರೂ, ಎಷ್ಟೇ ಸಮಸ್ಯೆ ಬಂದರೂ, ಎಷ್ಟೇ ವೇದನೆ ಬಂದರೂ ಭಯಪಡಲ್ಲ. ಒಂದು. ಎರಡನೇದು ಹೇಳುತ್ತೆ,
ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಫಲ ಕೊಡುತ್ತೆ. ಕ್ಷಾಮ ಕಾಲದಲ್ಲೂ ಸಹ ಎಲ್ಲ ಕಡೆಯಲ್ಲಿ ಬರಗಾಲ ಬಂದಿದೆ, ಬಟ್ ಈ ಮರ ಫಲ ಕೊಡುತ್ತೆ. ಕಾರಣ ಇದು ನಿಂತಿರೋದು ನೀರಿನಲ್ಲಿ, ನೀರಿನ ಬಳಿಯಲ್ಲಿ ನಿಂತಿರೋದ್ರಿಂದ ಬೇರೆ ಎಲ್ಲೂ ಮಳೆ ಬರ್ತಾ ಇಲ್ಲ, ಎಲ್ಲೂ ಮಳೆ ಇಲ್ಲ, ಎಲ್ಲ ಕಡೆ ಒಣಗೋಗಿದೆ, ಎಲ್ಲ ಕಡೆ ಹಸಿರೆಲೆ ಕಾಣ್ತಾ ಇಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ. ಯಾಕೆ? ಮಳೆ ಇಲ್ಲ, ನೀರಿಲ್ಲ. ಆದರೆ ಈ ಮರ ಒಣಗ್ತಾ ಇಲ್ಲ. ಕಾರಣ ಕ್ಷಾಮ ವರ್ಷದಲ್ಲಿ ಸುತ್ತಮುತ್ತಲೆಲ್ಲ ಕ್ಷಾಮ ಆಗಿದ್ದಲ್ಲೂ ಸಹ ಇದು ಫಲ ಕೊಡ್ತಾ ಇದೆ. ಕಾರಣ ಇದು ನಿಂತಿರೋದು ನೀರಿನ ಬಳಿಯಲ್ಲಾಗಿರೋದ್ರಿಂದ. ಈ ದಿವಸ ನಮ್ಮ ಜೀವಿತದಲ್ಲಿ ಸುತ್ತಮುತ್ತಲೂ ಎಷ್ಟೋ ಸಮಸ್ಯೆಗಳು, ಕಷ್ಟಗಳು, ವೇದನೆಗಳಿಂದ ಜನ ಕಷ್ಟಪಡ್ತಾ ಇದ್ರು. ನಾನು ನೀವು ಇಂದು ಸಂತೋಷವಾಗಿ ನಿಲ್ಲುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆನಂದವಾಗಿ ಜೀವಿಸ್ತಾ ಇರೋದಕ್ಕೆ ಕಾರಣ ಏನು? ಅನೇಕರಿಗಿದ್ದಂಥ ಸಮಸ್ಯೆಗಳು ನಮಗೂ ಬಂದಿದೆ. ಆದರೆ ನಾವು ಯಾಕೆ ನಿರಾಶೆ ಪಡ್ತಾ ಇಲ್ಲ ಅಂದರೆ, ಒಂದೇ ಒಂದು ಕಾರಣ, ನಾವು ಬೇರಿರೋದು ಕ್ರಿಸ್ತನಲ್ಲಿ, ನಾವು ನಿಂತಿರೋದು ಕ್ರಿಸ್ತನೆಂಬ ಬಂಡೆ ಮೇಲೆ. ಈ ದಿವಸ ನಮ್ಮಂಥ ಧನ್ಯರು ಯಾರೂ ಇಲ್ಲ, ನಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಕರ್ತನಿಗೆ ಹೇಳೋಣ, ಸ್ವಾಮಿ, ಇಂಥ ಒಂದು ಭಾಗ್ಯದ ಸ್ಥಿತಿಗೆ ನನ್ನನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ ಅಪ್ಪ. ನಿನ್ನಲ್ಲಿ ಭರವಸೆವಿಟ್ಟು ಧನ್ಯರಾಗಿ ಜೀವಿಸುವ ಹಾಗೆ, ಧಗೆಗೆ ಭಯಪಡದೆ, ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಫಲ ಕೊಡುತ್ತಾ ಮುಂದೆ ಸಾಗುವಂತೆ ನೀ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.